ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಮತ್ತೆ ಮುಂದೆ ಬರೋ ಅಪ್ಡೇಟೆಡ್ ವಿಡಿಯೋ ಬಗ್ಗೆ ತಿಳ್ಕೊಳ್ಬಹುದು. ಇವತ್ತಿನ ವಿಷಯ ಬಂದು ಸೀನಿಯರ್ ಸಿಟಿಸನ್ ಇನ್ನು ಮುಂದೆ 5 ಲಕ್ಷದವರೆಗೆ ಚಿಕಿತ್ಸೆ ಫ್ರೀ. ಹಿರಿಯ ನಾಗರಿಕರಿಗೆ ಗುಡ್ ನ್ಯೂಸ್ ಕೊಟ್ಟ ಕೇಂದ್ರ ಸರ್ಕಾರ. ಹೌದು ಸ್ನೇಹಿತರೆ, ಆರೋಗ್ಯ ಸೇವೆಯಲ್ಲಿ ನಮಗೆ ಉಚಿತವಾಗಿ 5 ಲಕ್ಷದವರೆಗೆ ಫ್ರೀ ಚಿಕಿತ್ಸೆಯನ್ನು ಪಡ್ಕೊಳ್ಬಹುದು. ಅದು ಹಿರಿಯ ನಾಗರಿಕರಿಗೆ ಇದೊಂದು ಕೇಂದ್ರ ಸರ್ಕಾರ ಕಡೆಯಿಂದ ಒಂದು ಗುಡ್ ನ್ಯೂಸ್ ಅಂತಲೇ ನಾವು ತಿಳ್ಕೊಳ್ಬೋದು. ಈ ಒಂದು ವಿಡಿಯೋ ಬಗ್ಗೆ ಅಂದರೆ ಈ ಒಂದು ವಿಷಯದ ಬಗ್ಗೆ ನಾನು ನಿಮಗೆ ಸಂಕ್ಷಿಪ್ತವಾಗಿ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಸದ್ಯ ಅನೇಕ ಹೊಸ ಯೋಜನೆಗಳನ್ನು ಜಾರಿಗೆ ತರ್ತಾನೇ ಇದೆ. ವಿಶೇಷವಾಗಿ ದೇಶದ ಹಿರಿಯ ನಾಗರಿಕರ ಹಿತದೃಷ್ಟಿ ಕಾಪಾಡಲು ಅನೇಕ ಹೊಸ ಯೋಜನೆಗಳನ್ನು ಕೂಡ ಜಾರಿಗೆ ತರುತ್ತಲೇ ಇದೆ. ಹಾಗಾಗಿ ಈಗ ಇನ್ನು ಮುಂದೆ 5 ಲಕ್ಷದವರೆಗೆ ಚಿಕಿತ್ಸೆನೂ ಕೂಡ ಹಾಸ್ಪಿಟಲಲ್ಲಿ ಚಿಕಿತ್ಸೆನೂ ಕೂಡ ನಾವು 5 ಲಕ್ಷದವರೆಗೆ ಫ್ರೀಯಾಗಿ ತಗೊಬೋದು ಅನ್ನೋ ಒಂದು ವಿಷಯನೂ ಕೂಡ ನಮಗೆ ಕೇಂದ್ರ ಸರ್ಕಾರ ಇವಾಗ ತಿಳಿಸ್ಕೊಟ್ಟಿದೆ. ಹಾಗಾದರೆ ಏನು ಇದು ಸೀನಿಯರ್ ಸಿಟಿಸನ್ ಅವರಿಗೆ ಮಾತ್ರನೇನಾ? ಮತ್ತು 5 ಲಕ್ಷದವರೆಗೆ ಅವರಿಗೆ ಯಾವುದೇ ಥರದ ಚಿಕಿತ್ಸೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ? ಇದು ಹೇಗೆ, ಯಾರೆಲ್ಲ ಇದ್ರ ಉಪಯೋಗವನ್ನು ಪಡ್ಕೊಬಹುದು ಹಿರಿಯರು ಅನ್ನೋದನ್ನ ನಾವು ಈ ವಿಡಿಯೋ ಮುಖಾಂತರ ತಿಳ್ಕೊಂಡು ಬರೋಣ. ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಸದ್ಯ ಅನೇಕ ಹೊಸ ಯೋಜನೆಗಳನ್ನು ಜಾರಿಗೆ ತರ್ತಲೇ ಇದೆ. ಮತ್ತು ಅದರಲ್ಲೂ ವಿಶೇಷವಾಗಿ ದೇಶದ ಹಿರಿಯ ನಾಗರಿಕರು ಅಂದರೆ ಸೀನಿಯರ್ ಸಿಟಿಸನ್ ಹಿತದೃಷ್ಟಿಯನ್ನು ಕಾಪಾಡಲಿಕ್ಕೋಸ್ಕರ ಅನೇಕ ಹೊಸ ಯೋಜನೆಗಳನ್ನ ಕೂಡ ಜಾರಿಗೆ ತರ್ತಾ ಇದ್ದಾರೆ. ಇದು ಸೀನಿಯರ್ ಸಿಟಿಸನ್ ಅವರಿಗಂತಲೇ ಈ ಒಂದು ಯೋಜನೆಗಳನ್ನ ಹೆಚ್ಚು ತರ್ತಾ ಇದ್ದಾರೆ. ಅವರು ಈ ಯೋಜನೆಗಳನ್ನ ಪಡ್ಕೊಳ್ಳಿ ಅನ್ನೋ ಉದ್ದೇಶದಲ್ಲಿ. ಮತ್ತು ಯಾರೆಲ್ಲ ಈ ಯೋಜನೆಗೆ ಅರ್ಹರಿರ್ತಾರೋ ಅಂಥವ್ರಿಗೂ ಕೂಡ ಈ ಒಂದು ಯೋಜನೆಯನ್ನು ಪಡ್ಕೊಳ್ಳೋ ಒಂದು ಉಪಯೋಗವನ್ನು ಕೂಡ ಆಗಿರುತ್ತೆ. ಸದ್ಯ ಆಯುಷ್ಮಾನ್ ಭಾರತ್ ಯೋಜನೆಯಡಿ 70 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ 5 ಲಕ್ಷದ ಉಚಿತ ಚಿಕಿತ್ಸೆ ನೀಡುವ ಯೋಜನೆಗೆ ಮೋದಿ ಸರ್ಕಾರ ಕ್ಯಾಬಿನೆಟ್ನಲ್ಲಿ ಅನುಮೋದನೆ ನೀಡಿದೆ. ಸ್ನೇಹಿತರೆ, ಇಲ್ಲಿ ಎಷ್ಟೋ ಜನಕ್ಕೆ ಇನ್ನೂ ಕೂಡ ವಿಷಯನೇ ಗೊತ್ತಿಲ್ಲ. ಆಯುಷ್ಮಾನ್ ಭಾರತಲ್ಲಿ ನಮಗೆ ಎಷ್ಟು ಲಕ್ಷದವರೆಗೆ ನಮಗೆ ಹಾಸ್ಪಿಟಲಲ್ಲಿ ಅದು ನಮಗೆ ಸೇರುತ್ತೆ, ಅಂದರೆ ಎಷ್ಟು ಅಮೌಂಟ್ ತನಕ ನಮಗೆ ಆ ಒಂದು ಉಪಯೋಗವನ್ನು ಆಯುಷ್ಮಾನ್ ಭಾರತ್ ಕಾರ್ಡಿಂದ ತೊಗೊಳ್ಬಹುದು ಅಂತ ಹೇಳಿದ್ರೆ, ಹಿರಿಯ ನಾಗರಿಕರಿಗೆ ಅದು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆಯನ್ನು ಆಯುಷ್ಮಾನ್ ಭಾರತ್ ಕಾರ್ಡಿಂದ ನಾವು ಪಡ್ಕೊಳ್ಬಹುದು ಅಂತ ಈ ಯೋಜನೆ ಬಗ್ಗೆ ಮೋದಿ ಸರ್ಕಾರ ಕ್ಯಾಬಿನೆಟ್ನಲ್ಲಿ ಅನುಮೋದನೆ ಮಾಡಿದೆ ಅಂತೆ. ಹಾಗಾದರೆ ಈ ಒಂದು ಯೋಜನೆ ಏನು ಅನ್ನೋದು ನಾವು ತುಂಬ ಸಂಕ್ಷಿಪ್ತವಾಗಿ ತಿಳ್ಕೊಂಡು ಬರೋಣ. ಪ್ರಣಾಳಿಕೆ ನೀಡದಿ ಭರವಸೆ ಈಡೇರಿಕೆ. ಬಿಜೆಪಿ ಹಿರಿಯ ನಾಗರಿಕರ ಹಿತದೃಷ್ಟಿ ಕಾಪಾಡಲು ನಿಟ್ಟಿನಲ್ಲಿ ಈ ಪ್ರಮುಖ ಒಂದು ಘೋಷಣೆಯನ್ನು ಕಳೆದ ಲೋಕಸಭಾ ಚುನಾವಣೆಯ ಪ್ರಣಾಳಿಕೆಯಲ್ಲಿ ನೀಡಿತ್ತು. ಅದರಂತೆ ಇಂದು ಸೆಪ್ಟೆಂಬರ್ 11 ನಡೆದ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ 70 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಬರೋಬ್ಬರಿ 5 ಲಕ್ಷದವರೆಗೆ ಚಿಕಿತ್ಸೆಯನ್ನು ಉಚಿತವಾಗಿ ನೀಡುವ ಒಂದ್ರ ಬಗ್ಗೆ ಮಾತುಕತೆ ಆಗಿದೆ. ಇದು ತುಂಬ ರೀಸೆಂಟಾಗಿ ಅಂದರೆ ಇದೇ ತಿಂಗಳಲ್ಲಿ ಈಗ ನಿನ್ನೆ ಮೊನ್ನೆ ಅಂದರೆ ಸೆಪ್ಟೆಂಬರ್ 11ನೇ ತಾರೀಕಲ್ಲಿ ಆಗಿರುವಂತಹ ವಿಷಯ. ಕ್ಯಾಬಿನೆಟಲ್ಲಿ ಎಲ್ಲರೂ ಕೂಡ ಈ ಒಂದು ವಿಷಯದ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ಯಾವ ವಿಷಯದ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ ಅಂದರೆ ಹಿರಿಯ ನಾಗರಿಕರಿಗೆ ಬರೋಬ್ಬರಿ 5 ಲಕ್ಷದವರೆಗೆ ಚಿಕಿತ್ಸೆಯನ್ನು ಉಚಿತವಾಗಿ ನೀಡಬೇಕು. ಅದರಲ್ಲೂ ಕೂಡ ಹಿರಿಯ ನಾಗರಿಕರು ಅಂದರೆ 70 ವರ್ಷ ಮೇಲ್ಪಟ್ಟವರು. ಮತ್ತು ಈ ಯೋಜನೆ ಬಗ್ಗೆ ತುಂಬ ಜನ ವಿಷಯನ ತಿಳ್ಕೊಂಡೇ ಇರಲ್ಲ. ಈ ಒಂದು ಯೋಜನೆಯ ಅಂದರೆ ಒಂದು ಆಯುಷ್ಮಾನ್ ಭಾರತ್ ಕಾರ್ಡಿಂದ ಆಗ್ತಾ ಇರೋಂತಹ ಉಪಯೋಗವನ್ನು ಎಷ್ಟೋ ಜನ ಗೊತ್ತಿಲ್ಲದೇ ಇದನ್ನು ಸದುಪಯೋಗನೂ ಕೂಡ ಪಡಿಸ್ಕೊಳ್ತಾ ಇರಲ್ಲ. ಹೆಚ್ಚಿನ ಜನರಿಗೆ ಈ ಒಂದು ವಿಡಿಯೋನ ಕಳಿಸಿ ಮತ್ತು ಯಾರೆಲ್ಲ ಇದ್ರದ್ದು ಉಪಯೋಗನ ಪಡ್ಕೊಬೋದು ಅವ್ರುಗಳು ಪಡ್ಕೊಳ್ಳೋ ಥರ ಮಾಡಿ ವಿಡಿಯೋನ ಶೇರ್ ಮಾಡಿ. ಯಾರಿಗೆಲ್ಲ ಈ ಒಂದು ಯೋಜನೆ ಒಳ್ಳೆಯದಾಗ್ತಾ ಇದೆ ಅಂದರೆ 6 ಕೋಟಿ ಹಿರಿಯ ನಾಗರಿಕರಿಗೂ ಕೂಡ ಅನುಕೂಲ ಆಗ್ತಾ ಇದೆ. ಈ ಕುರಿತು ಕ್ಯಾಬಿನೆಟ್ ಸಭೆಯ ಬಳಿಕ ಮಾತನಾಡಿದ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರು 70 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರೂ ಆಯುಷ್ಮಾನ್ ಭಾರತ್ ಕಾರ್ಯಕ್ರಮದೊಳಗೆ ತರಲು ಮೋದಿ ಸರ್ಕಾರ ಬುಧವಾರ ಕೂಡ ಅನುಮೋದನೆ ನೀಡಿದೆ. ಹಾಗಾಗಿ ಯಾರಿಗೆಲ್ಲ ಏನೆಲ್ಲ ಆರೋಗ್ಯದ ಪ್ರಾಬ್ಲಮ್ ಇರುತ್ತೋ ಅವ್ರುಗಳಿಗೆಲ್ಲ ಈ ಒಂದು ಕಾರ್ಡ್ ಮಾಡಿಸ್ಕೊಂಡ್ರು ಅಂತ ಹೇಳಿದ್ರೆ ಅವರಿಗೆ ಉಚಿತವಾಗಿ 5 ಲಕ್ಷ ಅದರಲ್ಲೇ
ಹೆಲ್ಪ್ ಆಗುತ್ತೆ. ಹಾಗಾಗಿ ಅವರು ಏನೆಲ್ಲ ಪ್ರಾಬ್ಲಮ್ ಇದೆ ಎಲ್ಲನೂ ಹಾಸ್ಪಿಟಲ್ಗಳಲ್ಲಿ ತೋರಿಸ್ಕೊಳ್ಬಹುದು. ಪಾಪ ತುಂಬ ತೀರಾ ಬಡವರುಗಳಿಗೂ ಕೂಡ ಇದು ಒಳ್ಳೆಯದಾಗುತ್ತೆ. ಹಾಗಾಗಿ ಆಯುಷ್ಮಾನ್ ಭಾರತ್ ಕಾರ್ಡ್ನ ಎಲ್ಲರೂ ಮಾಡಿಸ್ಕೊಳ್ಳಿ ಮತ್ತು ಈ ಒಂದು ವಿಷಯದ ಬಗ್ಗೆ ಸಂಕ್ಷಿಪ್ತವಾಗಿ ಎಲ್ಲರೂ ತಿಳ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಆಗಿರಲಿ, ಯಾರಿಗೆಲ್ಲ ಇರ್ತಾರೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಅವರು ಈ ಮುಖಾಂತರ ತಿಳ್ಕೊಂಡು ಈ ಒಂದು ಯೋಜನೆಯನ್ನು ಪಡ್ಕೊಳ್ಳಿ ಅವರು ಕೂಡ. ಹಾಗಾಗಿ ಭಾರತದ 6 ಕೋಟಿ ಹಿರಿಯ ನಾಗರಿಕರು ಇದರಿಂದ ಪ್ರಯೋಜನವಾಗಲಿದೆ ಅಂತ ಕೂಡ ಹೇಳಿದ್ದಾರೆ. ಮುಂದುವರೆದು ಮಾತನಾಡಿದ ಅವರು, ನಮ್ಮ ಸರ್ಕಾರ ಈ ನಿರ್ಧಾರದಿಂದಾಗಿ 70 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಬರೋಬ್ಬರಿ 5 ಲಕ್ಷದವರೆಗೆ ಒಂದು ಉಚಿತ ಚಿಕಿತ್ಸೆಯನ್ನು ಸೌಲಭ್ಯವನ್ನು ಪಡೆಯುತ್ತಾರೆ ಅಂತ ಕೂಡ ಎಂದಿದ್ದಾರೆ. ಇದ್ರ ಬಗ್ಗೆ ಕ್ಯಾಬಿನೆಟಲ್ಲಿ ತುಂಬ ಡಿಸ್ಕಸ್ ಆಗಿದೆ. ಹಾಗಾಗಿ ಈ ಒಂದು ಯೋಜನೆಯಿಂದ ಬರೋಬ್ಬರಿ 5 ಲಕ್ಷ ಸೌಲಭ್ಯವನ್ನು ಕೂಡ ಆರೋಗ್ಯದಲ್ಲಿ ಪಡ್ಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾತಾಡಿದ್ದಾರೆ. ಹಾಗಾದರೂ ಹೇಳಬೇಕಂದ್ರೆ ತುಂಬಾ ಉಪಯೋಗ ಅಲ್ವಾ ಸ್ನೇಹಿತರೆ. ಹೆಚ್ಚು ಜನಕ್ಕೆ ಎಷ್ಟು ಕಷ್ಟ ಇರುತ್ತೆ, ಹಾಸ್ಪಿಟಲಿಗೆ ಹೋದರೆ ನಾವು ಎಷ್ಟು ಅಮೌಂಟ್ ಆಗುತ್ತೆ ಅಂತ ಒಂದು ಜಡ್ಜ್ ಕೂಡ ಮಾಡೋಕ್ಕಾಗಲ್ಲ. ಅಂಥದ್ರಲ್ಲಿ ಈ ಒಂದು ಯೋಜನೆ ಹಿರಿಯರಿಗೆ ಇದೇನಾದಾದರೆ ತುಂಬಾ ಒಳ್ಳೆಯದು. ಯಾಕೆಂದರೆ ಕಾಯಿಲೆಗೆ ಒಂದು ಗೊತ್ತಿಲ್ಲ, ಸಮಯ ಇಲ್ಲ, ಯಾವಾಗ ಬರುತ್ತೆ ಏನು ಅಂತಲೂ ಹೇಳೋಕ್ಕಾಗಲ್ಲ. ಈ ಒಂದು ಯೋಜನೆಯನ್ನು ಆಯುಷ್ಮಾನ್ ಭಾರತ್ ಮಾಡಿಸ್ಕೊಂಡಿದ್ದಾರೆ ಅಂದರೆ ಅವ್ರಿಗೆ 5 ಲಕ್ಷ ಅಂತ ಹೇಳಿದರೆ ಅದರಿಂದ ಒಳಗೆ ಬಂದರೂ ಕೂಡ ಅದು ಒಳ್ಳೆಯದೇ ಇದೆ. ಹಾಗಾಗಿ ಇದು ತುಂಬಾ ಉಪಯೋಗವಾಗಿದೆ. ಹಾಗಾಗಿ ಇದನ್ನು ಎಲ್ಲರೂ ಕೂಡ ಮಾಡಿಸ್ಕೊಳ್ಳಿ. ಜೊತೆಗೆ ಈ ಒಂದು ಹಿರಿಯ ನಾಗರಿಕರಿಗೆ ಬರೋಬ್ಬರಿ 5 ಲಕ್ಷ ಚಿಕಿತ್ಸೆ ಸೌಲಭ್ಯ ಪಡ್ಕೊಳ್ಳೋದ್ರ ಜೊತೆಗೆ ದೇಶದ ಸುಮಾರು 6 ಕೋಟಿ ಹಿರಿಯ ನಾಗರಿಕರನ್ನು ಒಳಗೊಂಡಿರುವ 4.5 ಕೋಟಿ ಕುಟುಂಬಗಳು ಈ ಒಂದು ಪ್ರಯೋಜನವನ್ನು ಪಡೆಯುತ್ತೆ ಅಂತ ಹೇಳಿ ಕ್ಯಾಬಿನೆಟಲ್ಲಿ ಎಲ್ಲರೂ ಮಾತಾಡಿದ್ದಾರೆ. ತುಂಬ ಒಂದು ಉಪಯುಕ್ತವಾಗಿರುವಂತಹ ಈ ಒಂದು ಯೋಜನೆ ಎಲ್ಲರಿಗೂ ಒಳ್ಳೆಯದಾಗಲಿ, ಈ ಒಂದು ಯೋಜನೆ ಎಲ್ಲರಿಗೂ ಸಿಗಲಿ ಮತ್ತು ಎಲ್ಲರೂ ಈ ಒಂದು ಯೋಜನೆನ ಪಡ್ಕೊಳ್ಳಿ ಅಂತ ಆಶಿಸ್ತೀನಿ. ಮತ್ತು ಈ ಒಂದು ಯೋಜನೆಗೆ ಅರ್ಹರಿರೋರು ಯಾರೆಲ್ಲ 70 ವರ್ಷ ವಯಸ್ಸಾಗಿರೋರು ಅವರಿಗೆ ಗೊತ್ತಿರಲ್ಲ, ನಿಮ್ಮ ಮನೆಗಳಲ್ಲಿ ನೀವು ಕೂಡ ಎಲ್ಲರಿಗೂ ಇದ್ರ ಬಗ್ಗೆ ತಿಳಿಸಿ, ವಿಷಯನ ಮುಟ್ಟಿಸಿ ಅವ್ರನ್ನ ಕರ್ಕೊಂಡೋಗಿ ಈ ಒಂದು ಕಾರ್ಡನ್ನ ನೀವು ಕೂಡ ಮಾಡಿಸ್ಕೊಬಹುದು. ನಿಮಗೆಲ್ಲ ಗೊತ್ತಿದೆ ಅಂದ್ಕೊಂಡಿದ್ದೀನಿ. ಕೆಲವರು ತುಂಬ ಜನ ಆಲ್ರೆಡಿ ಈ ಕಾರ್ಡನ್ನ ಮಾಡಿಸ್ಕೊಂಡಿರ್ತಾರೆ. ಆಧಾರ್ ಕಾರ್ಡ್ ಹೇಗಿರುತ್ತೋ ಸೇಮ್ ಹಾಗೆಯೇ ಈ ಕಾರ್ಡ್ ಇರುತ್ತೆ ಸ್ನೇಹಿತರೆ. ನಿಮಗೇನಾದರೂ ಆ ಕಾರ್ಡ್ ಬಗ್ಗೆ ತಿಳ್ಕೊಬೇಕು ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಕಮೆಂಟೆಲ್ಲ ಹಾಕಿ ನನಗೆ ನಿಮ್ಗೆ ಯಾವ ಥರ ಅದನ್ನು ಮಾಡೋದು, ಆಯುಷ್ಮಾನ್ ಕಾರ್ಡ್ನ ಯಾವಾಗ ಅಪ್ಲೈ ಮಾಡೋದು ಅನ್ನೋದ್ರ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮ್ಗೆ ಏನೇ ಒಂದು ಡೌಟ್ ಇದ್ರೂ ಕೂಡ ನಿಮಗೆ ಇದ್ರ ಬಗ್ಗೆ ನನಗೆ ಕಮೆಂಟ್ ಮಾಡೋದ್ರಿಂದ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ಒಂದು ಯೋಜನೆ ಬಗ್ಗೆ ಹೆಚ್ಚಿನ ಜನ ತಿಳ್ಕೊಂಡಿದ್ದೀರಾ ಅಂದ್ಕೊಳ್ತೀನಿ. ಮತ್ತು ಇನ್ನೂ ಹೆಚ್ಚಿನ ಮಾಹಿತಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಒಂದು ಯೋಜನೆಯಿಂದ 3,437 ಕೋಟಿ ರು ಆರಂಭಿಕ ವೆಚ್ಚವನ್ನು ಕೂಡ ಇನ್ವೆಸ್ಟ್ ಮಾಡಿದ್ದಾರೆ. ಈ ಒಂದು ಯೋಜನೆಗೋಸ್ಕರನೇ 3,437 ಕೋಟಿ ಅಂದರೆ ಕಡಿಮೆ ಅಲ್ಲ ಸ್ನೇಹಿತರೆ. ಅಂದರೆ ಯೋಜನೆಯ ಆರಂಭ ವೆಚ್ಚ ಬಂದು 3,437 ಕೋಟಿ ರು ಆಗಿದೆ ಅಂತೆ. ಮತ್ತು ಇದು ಬೇಡಿಕೆ ಆಧಾರಿತ ಯೋಜನೆ ಆಗಿರೋದ್ರಿಂದ ಬೇಡಿಕೆ ಹೆಚ್ಚಾದಂತೆ ವ್ಯಾಪ್ತಿಯು ಕೂಡ ಹೆಚ್ಚಾಗುತ್ತೆ. ಅಂದರೆ ಇವಾಗ ಈ ಯೋಜನೆಗೆ ಇಷ್ಟು ಇನ್ವೆಸ್ಟ್ ಮಾಡಿದ್ದಾರೆ, ಇಷ್ಟು ಜನ ಆಗುತ್ತೆ ಅಂತ ಅಂದಾಜಲ್ಲಿ ಹೇಳಿದ್ದಾರೆ. ಮತ್ತು ಅದರಲ್ಲಿ ಇನ್ನೂ ಜಾಸ್ತಿ ಜನ ಈ ಒಂದು ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ ಅಂದರೆ ಆ ವ್ಯಾಪ್ತಿ ಕೂಡ ಹೆಚ್ಚಾಗ್ಬೋದು ಅಂತಲೂ ಕೂಡ ಹೇಳಿದ್ದಾರೆ. ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಸಂಪುಟದಲ್ಲಿ ಈ ನಿರ್ಧಾರವನ್ನು ಕೂಡ ಪ್ರಕಟಿಸಿದ್ದಾರೆ. ಮತ್ತು ಆಯುಷ್ಮಾನ್ ಭಾರತ್ ವಿಶ್ವದ ಒಂದು ಅತಿ ದೊಡ್ಡ ವಿಮಾ ಯೋಜನೆಯಾಗಿದೆ ಅಂತ ಕೂಡ ಹೇಳ್ತಾರೆ. ಪ್ರಸ್ತುತ 40% ಬಡವರಿಗೂ ಕೂಡ ಒಂದು ವಾರ್ಷಿಕ 5 ಲಕ್ಷ ಕವರೇಜ್ ಒದಗಿಸುವಂತಹ ಒಂದು ಪ್ರಮುಖವಾದ ಮುಖ್ಯವಾದ ಒಂದು ಯೋಜನೆಯಾಗಿದೆ ಇದು. ನೀವೇ ನೋಡಿ ಸ್ನೇಹಿತರೆ, 3,437 ಕೋಟಿ ಅಂದರೆ ಅದು ಕಡಿಮೆ ವೆಚ್ಚ ಅಲ್ಲ. ಈ ಒಂದು ದೊಡ್ಡ ಮೊತ್ತದಲ್ಲೇ ಈ ಒಂದು ಯೋಜನೆ ಆರಂಭಿಸೋ ಜೊತೆಗೆ 40% ಬಡವರಿಗೆ ವಾರ್ಷಿಕರು 5 ಲಕ್ಷ ಕವರೇಜ್ನ ಕೂಡ ಒದಗಿಸ್ಕೊಡ್ತಿದೆ. ಯಾವುದೇ ಹಾಸ್ಪಿಟಲಿಗೆ ಹೋದರೂ ಅದರಲ್ಲಿ ನಮಗೆ 5 ಲಕ್ಷ ಕವರೇಜ್ ಸಿಗುತ್ತೆ ಅಂತ ಹೇಳಿದ್ರೆ ಅದು ಆಯುಷ್ಮಾನ್ ಕಾರ್ಡ್ ತುಂಬ ಉತ್ತಮವಾದ ಒಂದು ಯೋಜನೆ ಅಂತಲೇ ಹೇಳ್ಬೋದು. ಹಾಗಾಗಿ ಇದನ್ನು ನೀವು ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ. ಮತ್ತು ಈ ಒಂದು ಯೋಜನೆ ಜೊತೆಗೆ 4.5 ಕೋಟಿ ಕುಟುಂಬಗಳಿಗೆ ಕೂಡ ಅನುಕೂಲ ಆಗ್ತಿದೆ. ಇದೊಂದು ದೊಡ್ಡ ವಿಷಯನೇ ಸ್ನೇಹಿತರೆ. 4.5 ಕೋಟಿ ಕುಟುಂಬಗಳಿಗೆ ಅನುಕೂಲ ಆಗ್ತಿದೆ ಅಂತ ಹೇಳಿದ್ರೆ ಕಡಿಮೆ ಅಲ್ಲ. ಹಾಗಾದರೆ ಎಷ್ಟು ಬಡ ಕುಟುಂಬಗಳಿಗೆ ಇದು ಹೆಲ್ಪ್ ಆಗ್ತಿದೆ ಅನ್ನೋದನ್ನ ನೀವು ತಿಳ್ಕೊಳ್ಬೋದು. ಇದು ಬುಧವಾರ ತೆಗೆದುಕೊಂಡಂತಹ ನಿರ್ಧಾರ ಕೂಡ ಆಗಿರುತ್ತೆ. 4.5 ಕೋಟಿ ಕುಟುಂಬಗಳಿಗೆ ಸುಮಾರು 6 ಕೋಟಿ ಹೆಚ್ಚುವರಿ ಫಲಾನುಭವಿಗಳು ಕೂಡ ಪ್ರಮುಖ ಯೋಜನೆಗೆ ಸೇರಿಸಿದೆ ಅಂತಲೂ ಕೂಡ ಹೇಳಿದ್ದಾರೆ. ಈ ಯೋಜನೆಯಿಂದ ಸಾರ್ವತ್ರಿಕ ಆರೋಗ್ಯ ರಕ್ಷಣೆಗೆ ಕೂಡ ಸಜ್ಜಾಗಿದೆ. ಹಾಗಾಗಿ ಸಾರ್ವತ್ರಿಕ ಆರೋಗ್ಯ ರಕ್ಷಣೆಯಲ್ಲಿ ಇದು ಸಂಪೂರ್ಣ ವ್ಯಾಪ್ತಿಯನ್ನು ಕೂಡ ಪಡ್ಕೊಳ್ಳುವಂತಹ ಮೊದಲ ಒಂದು ವಯೋಮಿತಿಯಾಗಿದೆ ಅಂತಲೂ ಕೂಡ ಹೇಳ್ಬೋದು. ಅದರಲ್ಲಿ ಹಿರಿಯರಿಗೆ ಉತ್ತಮ ಒಂದು ಯೋಜನೆಯಲ್ಲಿ ಕೂಡ ಇದು
ಮೇಲುಗೈ ಮುಂದುಗೈ ಅಂತಲೂ ಕೂಡ ಹೇಳ್ಬೋದು. ಇದರಲ್ಲಿ 4.5 ಕೋಟಿ ಕುಟುಂಬಗಳಿಗೂ ಕೂಡ ಸಹಾಯ ಆಗ್ತದೆ. ಹೆಚ್ಚು ಕುಟುಂಬಗಳು ಇದನ್ನು ಅವಲಂಬಿಸ್ಕೊಳ್ತಾ ಇದೆ. ಜೊತೆಗೆ ಹೆಚ್ಚು ಕುಟುಂಬಗಳು ಇದರಲ್ಲೇ ಕೂಡ ಸದುಪಯೋಗನ ಪಡ್ಕೊಳ್ತಾ ಇದೆ, ಪ್ರಯೋಜನನ ಪಡ್ಕೊಳ್ತಾ ಇದೆ. ಮತ್ತು ಇನ್ನೂ ಹೆಚ್ಚು ಕುಟುಂಬಗಳಿಗೆ ಈ ವಿಷಯದ್ರ ಬಗ್ಗೆ ಗೊತ್ತಿಲ್ಲ. ಆ ಕುಟುಂಬಗಳಿಗೂ ಗೊತ್ತಾಯಿತು ಅಂದರೆ ಸಂಖ್ಯಾ ವೆಚ್ಚ ಅಂತಲೇ ಹೇಳೋದಕ್ಕಿಂತ ಜನಸಂಖ್ಯಾ ಪ್ರಮಾಣ ಹೆಚ್ಚಾಗುತ್ತೆ. ಅದರಲ್ಲೂ ಹಾಗಾಗಿ ಈ ಒಂದು ಯೋಜನೆಯನ್ನು ಪಡ್ಕೊಬಹುದು. ಹಾಗಾಗಿ ಭಾರತವು ವಿಭಕ್ತ ಕುಟುಂಬಗಳಿಗೆ ಪರಿವರ್ತನೆಯಾಗುತ್ತಿದೆ. ನಿಮಗೆ ಗೊತ್ತಾಗ್ತಿದಲ್ವ ಸ್ನೇಹಿತರೆ, ಈಗ ನಮ್ಮ ಭಾರತ ವಿಭಕ್ತ ಕುಟುಂಬಗಳಿಗೆ ಪರಿವರ್ತನೆ ಆಗ್ತಿರೋದ್ರಿಂದ ಇದು ಮಾಧ್ಯಮ ಮತ್ತು ಹೆಚ್ಚಿನ ಆದಾಯದ ಕುಟುಂಬಗಳ 70 ವರ್ಷಕ್ಕಿಂತ ಮೇಲ್ಪಟ್ಟ ನಾಗರಿಕರನ್ನು ಕೂಡ ಒಳಗೊಳ್ಳುವುದಲ್ಲದೆ ಬಡ ರೋಗಿಗಳಿಗೆ 10 ಲಕ್ಷ ರು ಈಗಾಗಲೇ ಯೋಜನೆಯಡಿ ಒಳಪಡುವ ಬಡ ಕುಟುಂಬಗಳ ಹಿರಿಯ ನಾಗರಿಕರಿಗೆ 5 ಲಕ್ಷ ರೂಪಾಯಿ ಹೆಚ್ಚುವರಿಯನ್ನು ಕೂಡ ಕೊಡ್ತಾ ಇದೆ. ಟಾಪ್ ಅಪ್ ಕವರೇಜ್ ಆಗಿರಲಿದೆ ಅಂತ ಹೇಳ್ಬೋದು ಎಂದು ವೈಷ್ಣವ್ ಹೇಳಿದ್ದಾರೆ. ಇವಾಗ ಇದರಲ್ಲಿ ಸ್ನೇಹಿತರೆ, ಕ್ಯಾಬಿನೆಟ್ ಮೀಟಿಂಗಲ್ಲಿ ವೈಷ್ಣವ್ ಅವರು ಈ ಒಂದು ವಿಷಯದ ಬಗ್ಗೆ ಹೆಚ್ಚಿನವಾಗಿ ಕೂಡ ಮಾತಾಡಿದ್ದಾರೆ, ಆಯುಷ್ಮಾನ್ ಭಾರತ್ರ ಬಗ್ಗೆ. ಹಾಗಾಗಿ ಅವರೇ ಕೂಡ ಹೇಳ್ತಾ ಇದ್ದಾರೆ, ಹಿರಿಯ ನಾಗರಿಕರಲ್ಲಿ ಹೆಚ್ಚು ಈ ಯೋಜನೆ ಪಡ್ಕೊಳ್ಳೋದ್ರಿಂದ ನಾವು ಈ ಒಂದು ಯೋಜನೆ 5 ಲಕ್ಷ ರೂಪಾಯಿಗಳ ಹೆಚ್ಚುವರಿ ಆಗಿರುವಂತಹ ಒಂದು ಟಾಪ್ ಅಪ್ ಕವರೇಜ್ ಆಗಿರುತ್ತೆ ಇದೇ ಯೋಜನೆ ಅನ್ನೋದ್ರ ಬಗ್ಗೆನೂ ಕೂಡ ಅವರು ಮಾತಾಡಿದ್ದಾರೆ. ಈ ಒಂದು ಯೋಜನೆ ಬಗ್ಗೆ ಉತ್ತಮವಾದ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಒಂದು ಮನೆಯ ಹಿರಿಯ ನಾಗರಿಕರಿಗೆ 5 ಲಕ್ಷ ರು, ಒಂದು ಕುಟುಂಬದಲ್ಲಿ 2 ಹಿರಿಯ ನಾಗರಿಕರಿದ್ದರೆ ಅವರಿಗೆ 5 ಲಕ್ಷ ರು. ಹಿರಿಯ ನಾಗರಿಕ ಸಾಮಾಜಿಕ ಭದ್ರತೆಗೆ ಇದು ಒಂದು ದೊಡ್ಡ ಹೆಜ್ಜೆಯಾಗಿದೆ ಅಂತ ಹೇಳಿದ್ರೆ, ಒಂದು ಕುಟುಂಬದಲ್ಲಿ ಒಬ್ಬರಿಗೆ 5 ಲಕ್ಷ ಈ ಒಂದು ಯೋಜನೆ ಸಿಗ್ತಾ ಇದೆ ಸ್ನೇಹಿತರೆ. ಹಾಗಾಗಿ ಒಂದು ಕುಟುಂಬದಲ್ಲಿ 2 ಹಿರಿಯ ನಾಗರಿಕರಿದ್ದರೆ ಅವರಿಗೆ 5 ಲಕ್ಷ ರು ಸಿಗ್ತಾ ಇದೆ. ಒಂದು ಮನೆಯಲ್ಲಿ ಒಬ್ಬರಿದ್ರೂ ಅವ್ರಿಗೆ 5 ಲಕ್ಷನೇ, ಒಂದು ಕುಟುಂಬದಲ್ಲಿ 2 ಇದ್ರೂ ಕೂಡ ಅವರಿಗೆ 5 ಲಕ್ಷ. ಹಿರಿಯ ನಾಗರಿಕರ ಸಾಮಾಜಿಕ ಭದ್ರತೆಯನ್ನು ಕೂಡ ಇದು ದೊಡ್ಡ ಹೆಜ್ಜೆಯಾಗಿದೆ. ವಿಶೇಷವಾಗಿ ಭಾರತವು ವಿಭಕ್ತ ಕುಟುಂಬಗಳಿಗೆ ಪರಿವರ್ತನೆ ಆಗ್ತಿದೆ ಅಂತ ಕೂಡ ವೈಷ್ಣವ್ ಅವರು ಹೇಳಿದ್ದಾರೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಹಿರಿಯ ನಾಗರಿಕರು ಅಂತ ಇದ್ದೇ ಇರ್ತಾರೆ. ಹಾಗಾಗಿ ಈ ಒಂದು ಯೋಜನೆನ ಪಡ್ಕೊಳ್ಳಿ. ಒಂದು ಮನೆಯಲ್ಲಿ ಒಬ್ಬರು ಹಿರಿಯ ನಾಗರಿಕರಿದ್ದರು ಅಂದ್ರೂ ಪಡ್ಕೊಬೋದು. ಜೊತೆಗೆ ಒಂದು ಕುಟುಂಬದಲ್ಲಿ 2 ಹಿರಿಯ ನಾಗರಿಕರಿದ್ದಾರೆ ಅಂದ್ರೂ ಈ ಯೋಜನೆಯನ್ನು ಪಡ್ಕೊಬೋದು. ಹಾಗಾಗಿ ಇದು ಒಂದು ಉತ್ತಮವಾದ ಯೋಜನೆ ಆಗಿದೆ. ಮತ್ತು ಈ ಯೋಜನೆ ಮುಖಾಂತರ ನಿಮಗೆ ಶೀಘ್ರದಲ್ಲೇ ಈ ಒಂದು ಯೋಜನೆ ಬಗ್ಗೆ ಇನ್ನೂ ಅಪ್ಡೇಟ್ಸ್ಗಳು ಕೂಡ ಬರುತ್ತೆ. ಮುಂದಿನ ದಿನಗಳಲ್ಲಿ ಈ ಯೋಜನೆ ಬಗ್ಗೆ ಕ್ಯಾಬಿನೆಟಲ್ಲಿ ಮಾತಾಡಿದ್ದಾರೆ. ಆದರೆ ಇದ್ರ ಬಗ್ಗೆ ಇನ್ನೂ ಹೆಚ್ಚೆಚ್ಚು ಏನೆಲ್ಲ ಇದನ್ನ ನಾವು ಕ್ರಮಬದ್ಧವಾಗಿ ತರ್ಬೋದು ಅನ್ನೋದ್ರ ಬಗ್ಗೆನೂ ತಿಳಿಸ್ಕೊಡ್ತಾರೆ. CGHS ರಕ್ಷಣೆಯಿಂದ ಒದಗಿಸಲಾದ ಕವರ್ ಅಥವಾ ESIC-ನಂತಹ ಸರ್ಕಾರಿ ಯೋಜನೆಗಳ ಅಡಿಯಲ್ಲಿ ಈಗಾಗಲೇ ಆವರಿಸಿರುವವರು ಅದೇ ಯೋಜನೆಯನ್ನು ಮುಂದುವರಿಸಲು ಅಥವಾ ಆಯುಷ್ಮಾನ್ ಭಾರತಕ್ಕೆ ಬದಲಾಯಿಸಲು ಆಯ್ಕೆ ಪಡೆದುಕೊಳ್ಳುತ್ತಾರೆ. ಇದನ್ನು ಶೀಘ್ರದಲ್ಲೇ ಹೊರತರಲಾಗುವುದು ಮತ್ತು ಹಿರಿಯ ನಾಗರಿಕರು ಈ ಯೋಜನೆಗೆ ಹೆಸರು ನೋಂದಾಯಿಸಿಕೊಳ್ಬೋದು. ನೋಡಿ ಸ್ನೇಹಿತರೆ, ಯಾರೆಲ್ಲ ಆಲ್ರೆಡಿ ಆಯುಷ್ಮಾನಲ್ಲಿದ್ದೀರಾ ಅವರು ಈಗ ಆಲ್ರೆಡಿ ಇರುವಂತಹ ಒಂದು ಯೋಜನೆ ಯಾವುದಿವಾಗ ಇದೆ, CGHS ಅದರಲ್ಲೂ ಒಂದು ಕವರ್ ಇದೆ, ಅಥವಾ ಅದನ್ನು ESIC ಅಂತಲೂ ಹೇಳ್ಬೋದು, ಸರ್ಕಾರಿ ಯೋಜನೆ. ಅದೇ ಯೋಜನೆಯನ್ನು ಒರೆಸ್ಬೋದು, ಅಥವಾ ಆಯುಷ್ಮಾನ್ ಭಾರತಕ್ಕೆ ಕೂಡ ಮಾಡ್ಬೋದು, ಅಂದರೆ ಬದಲಾಯಿಸಬಹುದು ಅಂತಲೂ ಕೂಡ ಹೇಳ್ಕೊತಿದ್ದಾರೆ. ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿರ್ತಾರೆ ಅವರು ಇದನ್ನು ಶೀಘ್ರದಲ್ಲೇ ಹೊರತರಲಾಗುವುದು ಅನ್ನೋದನ್ನು ಇಲ್ಲಿ ಹೇಳ್ತಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ಅಪ್ಡೇಟೆಡ್ ವಿಡಿಯೋ ಬರಬೇಕಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಯು ವಿಲ್ ಗೆಟ್ ಮೋರ್ ಅಪ್ಡೇಟೆಡ್ ವಿಡಿಯೋಸ್. ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ಧನ್ಯವಾದಗಳು. ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ.